ದೇವೇಗೌಡರ ಕುಟುಂಬದಿಂದ ಮಾತ್ರ ಮೇಕೆದಾಟು ಸಾಧ್ಯ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಕುಮಾರಸ್ವಾಮಿ ಈ ಮೂಲಕವಾಗಿ ತಿರುಗೇಟನ್ನ ಕೊಟ್ಟಿರುವಂಥದ್ದು. ದೇವೇಗೌಡರ ಕುಟುಂಬದಿಂದ ಮಾತ್ರ ಮೇಕೆದಾಟು ಸಾಧ್ಯ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಯಾರ ಕೈಯಲ್ಲೂ ಆಗಲ್ಲ, ಇವ್ರು ಯಾರ ಕೈಯಲ್ಲೂ ಕೂಡ ಆಗಲ್ಲ ಅಂತ ಕುಮಾರಸ್ವಾಮಿ ಮಾತನಾಡಿದ್ದಾರೆ. ಕಾಂಗ್ರೆಸ್ನವರು ಮೊದಲು ತಮಿಳುನಾಡಿನವರನ್ನ ಒಪ್ಪಿಸಲಿ, ತಮಿಳುನಾಡಿನವರು ಕಾಂಗ್ರೆಸ್ ಅವರು ಪಾರ್ಟ್ನರ್ಗಳು, ಅವರ ಒಪ್ಪಿಗೆ ತಗೊಂಡು ಬನ್ನಿ, ಮೇಕೆದಾಟು ಮಾಡಿಸೋಣ ಅಂತ ಇಲ್ಲಿ ಮಾತನಾಡಿದ್ದಾರೆ. ಮಂಡ್ಯದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯ ಹೇಳಿಕೆ ಇದು ಕೇವಲ ದೇವೇಗೌಡ ಕುಟುಂಬದಿಂದ ಮಾತ್ರ ಮೇಕೆದಾಟು ಸಾಧ್ಯ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಮೊದಲು ತಮಿಳುನಾಡನ್ನು ಒಪ್ಪಿಸ್ಕೊಂಬರಕ್ಕೆ ಹೇಳಿ, ನಾನು ಅದನ್ನೇ ಹೇಳ್ತಾ ಇರೋದು. ಅವ್ರ ಪಾರ್ಟ್ನರ್ಸ್ ಅಲ್ವಾ ತಮಿಳುನಾಡವರು, ಅವ್ರ ಎರಡೂ ಪಕ್ಷದ ಮೈತ್ರಿ ಇದೆ ಅಲ್ವಾ, ಅವ್ರ ಪರ್ಮಿಷನ್ ತಗೊಂಬಂದು ಅವ್ರು ಮಾಡಿಸೋಣಂತೆ. ಮುಂದಕ್ಕೂ ಏನಾದರೂ ಮಾಡಿದ್ರೆ ಅದು ದೇವೇಗೌಡರ ಕುಟುಂಬದಿಂದಲೇ ಆಗಬೇಕು, ಇವ್ರು ಯಾರ ಕೈಲೂ ಆಗಲ್ಲ. ಬನ್ನಿ, ಮೊದಲು ತಮಿಳುನಾಡನ್ನು ಒಪ್ಪಿಸ್ಕೊಂಬರಕ್ಕೆ ಹೇಳಿ, ನಾನು ಅದನ್ನೇ ಹೇಳ್ತಾ ಇರೋದು. ಅವ್ರ ಪಾರ್ಟ್ನರ್ಸ್ ಅಲ್ವಾ ತಮಿಳುನಾಡವರು, ಅವ್ರ ಎರಡೂ ಪಕ್ಷದ ಮೈತ್ರಿ ಇದೆ ಅಲ್ವಾ, ಅವ್ರ ಪರ್ಮಿಷನ್ ತಗೊಂಬಂದು ಅವ್ರು ಮಾಡಿಸೋಣಂತೆ. ಮುಂದಕ್ಕೂ ಏನಾದರೂ ಮಾಡಿದ್ರೆ ಅದು ದೇವೇಗೌಡರ ಕುಟುಂಬದಿಂದಲೇ ಆಗಬೇಕು, ಇವ್ರು ಯಾರ ಕೈಲೂ ಆಗಲ್ಲ. ಬನ್ನಿ, ಮೊದಲು ತಮಿಳುನಾಡನ್ನು ಒಪ್ಪಿಸ್ಕೊಂಬರಕ್ಕೆ ಹೇಳಿ, ನಾನು ಅದನ್ನೇ ಹೇಳ್ತಾ ಇರೋದು. ಇದು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ತಿರುಗೇಟು. ಡಿಕೆ ಶಿವಕುಮಾರ್ಗೆ ಮೇಕೆದಾಟು ಸಾಧ್ಯ ಆಗೋದು ಕೇವಲ ದೇವೇಗೌಡರ ಕುಟುಂಬದಿಂದ ಮಾತ್ರ ಅಂತ ಹೇಳಿದ್ದಾರೆ. ಯಾರ ಕೈಯಲ್ಲೂ ಕೂಡ ಇದಾಗೋದಕ್ಕೆ ಸಾಧ್ಯವೇ ಇಲ್ಲ. ಕಾಂಗ್ರೆಸ್ನವರು ಮತ್ತು ತಮಿಳುನಾಡಿನವ್ರನ್ನ ಒಪ್ಪಿಸ್ಲಿ, ಕೇವಲ ಹೋರಾಟ ಪ್ರತಿಭಟನೆಗಳು ಮಾಡಿಕೊಂಡ್ರೆ ಸಾಲದು ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ ಕುಮಾರಸ್ವಾಮಿ.